ಉಪಚುನಾವಣೆಯ ಕಾವು ಜೋರಾಗ್ತಿದೆ. ಈ ಪೈಕಿ ಆಕಾಂಕ್ಷಿಗಳು ಕ್ಷೇತ್ರದಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದ್ದಾರೆ. ಈ ಪೈಕಿ ಸಿಕ್ಕಾಂನ ಒಂದು ಉಪಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂತಹ CM ಇಬ್ರಾಹಿಂ ಅವರ ಪುತ್ರ CM ಫೈಜ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತು ಕೂಡ ಕ್ಷೇತ್ರ ಸುತ್ತಾಟದಲ್ಲಿದ್ದಾರೆ. ಪ್ರತಿದಿನನೂ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಅವ್ರನ್ನ ನಾನು ಭೇಟಿಯಾಗಿ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಿ? ಮೊದಲನೇದಾಗಿ ಸರ್, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಚುನಾವಣೆ ಕಾವು ಏರ್ಪಟ್ಟಿದೆ. ಆ ಪೈಕಿ ನನಗೆ ಒಂದು ಅರಿವು ಬರ್ತಾ ಇರೋದು, ಇಲ್ಲಿರ್ತಕ್ಕಂಥ ಸ್ಥಳೀಯರು ಅಥವಾ ಹೊರಗಿನವರನ್ನ ಒಂದು ಕೂಗೇನಿದೆಯೋ, ಇಲ್ಲಿರ್ತಕ್ಕಂಥ ಸ್ಥಳೀಯರು ಈಗಾಗಲೇ ಬೆಂಗಳೂರಿನತ್ತ ಮುಖ ಮಾಡಿ ನಿಂತ್ಕೊಳ್ತಾರೆ. ಆದರೆ ಇಲ್ಲಿ ನೀವು ಮಾತ್ರ ಈ ಕ್ಷೇತ್ರದಲ್ಲಿ ಓಡಾಡ್ತೀರಿ. ಏನಿದ್ರು ಗುಟ್ಟು? ಈಗ ಏನಂದರೆ, ಕೆಲವು ಜನರಿಗೆ ಮತ ಪಡಿಬೇಕು ಇಲ್ಲ ಎಲೆಕ್ಷನ್ ಗೆಲ್ಲಬೇಕಂದ್ರೆ ಜನಸಂಪರ್ಕ ಗ್ರೌಂಡ್ ಲೆವೆಲ್ನಲ್ಲಿ ಫೋರ್ಸ್ ಇರಬೇಕಂತ ಆ ಅರಿವು ಎಲ್ಲೋ ಮಿಸ್ ಆಗಿದೆ. ಬೆಂಗಳೂರಲ್ಲಿ ಕೂತ್ರೆ ಬೆಂಗಳೂರು ಹೋದರೆ ಎಲೆಕ್ಷನ್ ಗೆಲ್ತೀವಿ ಸಿಗ್ತೀವಿ ಅಂತ ಅಲ್ಲಿ ಒಂದು ಮೇ ಬಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಚುನಾವಣೆ ಗೆಲ್ಲಬೇಕಂದ್ರೆ ಜನಸಂಪರ್ಕ ಬೆಳಿಬೇಕು, ಜನರ ವಿಶ್ವಾಸ ಪಡಿಬೇಕು. ಅದು ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ಜನ ಮೂರನೇ ಬಾರಿ ಅಂತೂ ಖಂಡಿತ ಕೈ ಹಿಡಿದೇ ಹಿಡಿತಾರೆ. ಅದು ನೀವು ನಿರಂತರವಾಗಿ ಸಂಪರ್ಕ ಯಾರು ಇಟ್ಕೊಳ್ತಾರೆ ಅವ್ರು 100% ಜನ ಒಂದಲ್ಲ ಒಂದು ದಿನ ಅವ್ರನ್ನ ಆಯ್ಕೆ ಮಾಡೇ ಮಾಡ್ತಾರೆ. ಅದನ್ನು ಎಲ್ಲೋ ಒಂದು ಕಡೆ ನಮ್ಮ ಸ್ಟೈಲು ನಾನು ಅರ್ಥ ಮಾಡ್ಕೊಂಡು ಅಷ್ಟೇ. ಜನಸಂಪರ್ಕ ಇವತ್ತೆಲ್ಲ ನಾಳೆ ಬೆಳೆಸ್ತಾ ಇರಬೇಕು. ಅವ್ರ ಮನಸ್ಸಿನಲ್ಲಿ ಇರಬೇಕು. ಜನ ಮನಸ್ಸು ಮಾಡಿಬಿಟ್ರೆ ಆ ಸ್ಥಾನಮಾನ ಎಲ್ಲ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸ್ಥಳೀಯವಾಗಿ ಸಾಕಷ್ಟು ಜನರ ಸಮಸ್ಯೆಗಳನ್ನು ಇರುತ್ತೆ. ಅದನ್ನು ಈಗಾಗಲೇ ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಕಳೆದ ವಾರ ಅಷ್ಟೇ ಒಂದು ಅಪಘಾತ ನಡೆಯುತ್ತೆ. ಆ ಮನೆಗೂ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ನಿಮ್ಮ ಒಂದು ಸ್ವಇಚ್ಛೆಯಿಂದ ಒಂದು ಆರ್ಥಿಕ ಸಹಾಯನೂ ಮಾಡಿ, ಜೊತೆಗೆ ರೈತರ ಕಾರ್ಯಕ್ರಮಗಳು, ಇವತ್ತು ಇಲ್ಲಿ ಶಾದಿ ಮಹಲಲ್ಲಿದ್ದೀರಿ, ಇಲ್ಲೇ ಒಂದು ಜನರ ಒಂದು ಸಮಸ್ಯೆಗಳು ಎಲ್ಲವನ್ನು ಕೇಳ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ ಕ್ಷೇತ್ರದ ಜನರ ಬಗ್ಗೆ? ಜನರಲ್ಲಿ ಈ ಬಾರಿ ಕಾಂಗ್ರೆಸ್ ಪರವಾಗಿ ಒಳ್ಳೆಯ ಒಂದು ಅರಿವು ಮತ್ತು ಹೆಂಗಾದರೂ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿನ ಆಯ್ಕೆ ಮಾಡಬೇಕಂತ ಒಂದು ವಿಶ್ವಾಸ ಬಂದಿದೆ. ಅಂದರೆ 5 ಗ್ಯಾರಂಟಿಗಳು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲಿ ನಡೆದಂಥ ಸರ್ಕಾರ ಮತ್ತು ರಾಹುಲ್ ಗಾಂಧಿ ಸಾಹೇಬರು ಈಗ ಏನು ಯಾವ ಥರ ಅವರು ಪ್ರತಿಪಕ್ಷ ನಾಯಕರಾಗಿ ಏನು ಎಷ್ಟು ಮಟ್ಟಿಗೆ ಅವರು ಹೋರಾಟ ಮಾಡ್ತಾಯಿದ್ರು, ಜನಗೆ ಒಂದು ತಿಳಿವು ಏನಂದರೆ, ಇಲ್ಲ ಪ್ರತಿಪಕ್ಷ ನಾಯಕರು ಆ ಥರ ಆಗಿದ್ದರೆ ಇನ್ನು ಅವ್ರನ್ನ ಆಯ್ಕೆ ಮಾಡಿ ನಾವು ಏನಾದರೂ ಒಂದು ವೇಳೆ ಪ್ರೈಮ್ ಮಿನಿಸ್ಟರ್ ಮಾಡ್ತಾಯಿದ್ರೆ ಏನಾಗ್ಬೋದಿತ್ತು, ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾರಂತೆ ಆ ವಿಶ್ವಾಸ ಅದೆಲ್ಲೋ ಒಂದು ನಾವು ಮಾಡೋಕ್ಕಾಗಲಿಲ್ಲ ಅಂತ ಆ ಭರವಸೆ ಈ ಬಾರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, DK ಶಿವಕುಮಾರ್ ಸಾಹೇಬರು ಇದ್ದಾರೆ, ಅವ್ರ ಕೈಯನ್ನು ಇನ್ನಷ್ಟು ಬೆಲೆ ಬಡಿಸೋಣ ಅಂತ ಆ ಪ್ರಯತ್ನ ಜನ ತುಂಬ ಹುಮ್ಮಸ್ಸಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಒಂದು ತೀರ್ಮಾನಕ್ಕೆ ಬಂದವರು. ಆ ಒಂದು 100% ಅದರಲ್ಲಿ ಎರಡು ವಿಶ್ವಾಸ ಇಲ್ಲ. ಯಾಕೆಂದರೆ ನೋಡಿ, ಅಲ್ಪಸಂಖ್ಯಾತರಂತಲ್ಲ, ಎಲ್ಲ ವರ್ಗದ ಜನಗಳು, ST ಸಮಾಜ, SC ಸಮಾಜ, ಲಿಂಗಾಯತ ಸಮಾಜ ಎಲ್ಲರೂ ನೋಡೋರೆ. 4 ವರ್ಷ ಇನ್ನೂ ಸರ್ಕಾರ ಇಲ್ಲ ಅದಾವೆ. ಈಗ ಯಾಕೆ ನಾವು ಸುಮ್ಮನೆ ಬೇರೆ ಅವರು ವಿರೋಧ ಪಕ್ಷ ಅವ್ರಿಗೆಲ್ಲ ಕೊಟ್ಕೊಂಡು ಏನು ಮಾಡೋಕ್ಕಿದ್ದಾರೆ? ಮತ್ತು ಬೊಮ್ಮಾಯಿ ಸಾಹೇಬ್ರಂತ ಇರೋ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಆಗಿದ್ದರು, ಎಷ್ಟು ಮಟ್ಟಿಗೆ ಅವರು ಅಭಿವೃದ್ಧಿ ಮಾಡ್ಬೋದಿತ್ತು. ಯಾಕೆ ಮಾಡೋಕ್ಕಾಗಲಿಲ್ಲ? ಯಾಕೆ ಮಾಡಲಿಲ್ಲ? ಇನ್ನೇನು ಮಾಡೋಕ್ಕಾಗತ್ತೆ? ಅವು ಗೌರವಿಸ್ತಿದ್ದನ್ನು ಅವರನ್ನು ಡೆಲ್ಲಿಯಾಗಿ ಕಳಿಸೋರು. ಅದಕ್ಕೆ ಈ ಸ್ಥಾನ ಈ ಸೀಟನ್ನು ಖಾಲಿಯಾಗಿ ಹೊಸೊಬ್ಬರನ್ನ ಕರೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕಂತ ತೀರ್ಮಾನ ಆಲ್ರೆಡಿ ಮಾಡೋರು. ಸರ್, ಈಗ ಒಂದು ನಿಮ್ಮ ಒಂದು ಅಲ್ಪಸಂಖ್ಯಾತರ ಸಮುದಾಯದಿಂದ ಒಂದು ಏನಿದೆ, ಈಗಾಗಲೇ ಕೇಳ್ಪಟ್ಟಂಗೆ ಅಜ್ಜಂಪೀರ್ ಖಾದ್ರಿ ಅವರಾಗಿರ್ಬೋದು, ಯಾಸಿರ್ ಖಾನ್ ಪಠಾಣ್ ಆಗಿರ್ಬೋದು, ಇವರ ಸಾಲಿನಲ್ಲಿ ಏನೋ ಒಂದು ಬಲ ಪ್ರದರ್ಶನ ಕೂಡ ನಡೀತು. ಆ ಪೈಕಿ ಇವಾಗ ನಾನು ನೋಡ್ತಾ ಇದ್ದೀನಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇಲ್ಲಿ ಅದೇ ಸಾಲಿನಲ್ಲಿ ಇವಾಗ CM ಇಬ್ರಾಹಿಂ ಅವರ ಪುತ್ರ ಫೈಜ್ ಕೂಡ ಅದೇ ಸಾಲಿನಲ್ಲಿ ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡು ಕ್ಷೇತ್ರದಲ್ಲಿ ಜನಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಕಾಣಿಸುತ್ತೆ. ಯಾಕಂದರೆ ಇಷ್ಟೊಂದು ಜನಸಂಖ್ಯೆ ಸೇರಿರೋದು ಅದನ್ನೆಲ್ಲ ನೋಡ್ತಾರೆ. ನಿಮ್ಮ ಪ್ರಕಾರ ಈ ಒಂದು ಫೈಟ್ ಆಗುತ್ತೆ, ಯಾಕಂದರೆ ಅಲ್ಪಸಂಖ್ಯಾತರಲ್ಲೇ ಒಂದು ಫೈಟ್ ಆಗುತ್ತೆ, ನನಗೆ ಬೇಕು ಅನ್ನೋದಾದ್ರೆ ಇದನ್ನು ಹೇಗೆ ನಿಭಾಯಿಸೋಕ್ಕೆ ನಿಮ್ಮ ಲೆಕ್ಕಾಚಾರ ಇದೆ ಅಂತ? ಪ್ರಮುಖವಾಗಿ ನಾನೀಗ ಸದ್ಯಕ್ಕೆ ಮಾಡ್ತಾ ಇರೋದು ಇಷ್ಟೇ, ಪಕ್ಷ ಸಂಘಟನೆ ಮಾಡ್ತೀನಿ ಇರೋದು, ನೋಡಿರೋದು ಎಲ್ಲ ಅರ್ಥ ಮಾಡ್ಕೊಂಡು ಪಕ್ಷದ ವರಿಷ್ಠರಿದ್ದಾರೆ. ಅವ್ರಿಗೆ ಗೊತ್ತದವ ಯಾವ ಥರ. ಈಗ 1 ಬಾರಿ 2 ಬಾರಿ ಎಲ್ಲ ಈ ಚುನಾವಣೆ ಎಲ್ಲ ಬರೋ ವರಿಷ್ಠರು ಸುಮಾರು ನಮ್ಮಂಥ ಸುಮಾರು ಕ್ಯಾಂಡಿಡೇಟ್ಗಳು ಸುಮಾರು ಬೈ ಎಲೆಕ್ಷನಲ್ಲಿ ನೋಡಿರೋಂಥ ವರಿಷ್ಠರು. ಅವ್ರಿಗೆಲ್ಲದಕ್ಕೂ ಅರಿವಿರುತ್ತೆ. ಯಾಕೆ ಏನಾಗ್ತಾಯಿದೆ ಈ ಕ್ಷೇತ್ರದಲ್ಲಿ, ಯಾಕೆ ಇಷ್ಟು ಬಾರಿ ನಾವು ಗೆಲ್ಲಕ್ಕಾಗ್ತಾ ಇಲ್ಲ, ಯಾಕೆ ಅಭ್ಯರ್ಥಿ ಇಷ್ಟು ಬಾರಿ ಎಲ್ಲ ಮಾಡಿ ಏನಾಗ್ತಾಯಿದೆ ಅಂತ ಅವ್ರಿಗೆಲ್ಲದಕ್ಕೂ ಅರಿವು ಇರೋಂಥ ನಮ್ಮ ಹೈಕಮಾಂಡ್ ಈ ಬಾರಿ ಒಂದು ಸೂಕ್ಷ್ಮವಾದ ತೀರ್ಮಾನಕ್ಕೆ ಬರ್ತಂಥ ಪೂರ್ಣ ವಿಶ್ವಾಸ ಇದೆ. ಒಂದು ಎರಡನೇದು, ಜನರನ್ನ ನೀವು ಒಂದೇ ಕ್ಷೇತ್ರದಲ್ಲಿ ಎಲ್ಲರಿಗೂ ಅಭಿಮಾನಿಗಳು ಇರ್ತಾರೆ. ಸುಮ್ಮನೆ ನೀವು ಒಗ್ಗಟ್ಟು ಮಾಡಿ ಅವ್ರನ್ನ ಒಂದು 10-20 ಮಂದಿನ ಸೇರಿಸ್ಕೊಂಡು ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ
ತಪ್ಪದು, ಸೂಕ್ಷ್ಮ. ಯಾಕೆಂದರೆ ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು ಯಾರು, ನಿಮ್ಮ ಎದುರಾಳಿ ಯಾರು? BJP ಕ್ಯಾಂಡಿಡೇಟು, ಎಲ್ಲ JDS ಕ್ಯಾಂಡಿಡೇಟ್, ಅವ್ರು ಅದನ್ನು ನೋಡ್ಬೇಕು. ನೀವು ಪಕ್ಷದಲ್ಲೇ ಗೊಂದಲ ಸೃಷ್ಟಿ ಮಾಡ್ತೀನಿ, ನಾನು ಇಲ್ಲೇ ಅಭ್ಯರ್ಥಿ ಪೈಪೋಟಿ ಮಾಡ್ತೀನಿ, ಅದು ತಪ್ಪದು. ಪಕ್ಷ ಸಂಘಟನೆ ಮಾಡಿ, ಯಾರಿದ್ರೇನು ಪಕ್ಷ ಸಂಘಟನೆ ಮಾಡಿ, ಪಕ್ಷದ ವರಿಷ್ಠರಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಖಂಡಿತವಾಗಿ ಎಲೆಕ್ಷನ್ ಮಾಡೇ ಮಾಡ್ತಾರೆ. ಇನ್ನೊಂದು ಏನಂದರೆ, ಇಷ್ಟು ಬಾರಿ ಚುನಾವಣೆ ಮಾಡಿದ್ರಿ ಎಲ್ಲರೂ ಹಿರಿಯರು, ಯಾಕೆ ಆಗಲಿಲ್ಲ ಮತ್ತೆ? ಆ ಪ್ರಶ್ನೆ ನಂದು ಇದೆ, ಯಾಕೆ ಗೆಲ್ಲಕ್ಕಾಗ್ತಿಲ್ಲ? ಯಾಕಂದರೆ ಎಲೆಕ್ಷನ್ ಸ್ಟ್ರಾಟಜಿ ಇದೆ, ಎಲೆಕ್ಷನ್ಗೂ ಒಂದು ಪ್ರಿಪ್ರೇಷನ್ ಇದೆ. ಅದು ಎಲ್ಲದಕ್ಕಿಂತ ನೀವು ಪ್ರಿಪೇರ್ ಆಗಿ ಎಲೆಕ್ಷನ್ ಕಣಕ್ಕೆ ಇಳಿಬೇಕು. ಸುಮ್ಮನೆ ಟಿಕೆಟ್ ತೊಗೊಂಡು ಬಂದು ನಾನು ಲಾಟ್ರಿ ಚೆಕ್ಕಿದೆ, ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ನಾನು ಗೆಲ್ಬಿಡ್ತೀನಿ ಅಂದರೆ ಹಂಗೆ ಆಗಲ್ಲ. ಜನಸಂಪರ್ಕ ಇದೆ, ಜನರ ಮೇಲೆ, ನಿಮ್ಮನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ, ಅದನ್ನು ನೋಡ್ತಾರೆ ಜನ. ಈಗ ಜನಸಂಪರ್ಕ ಇಲ್ಲ, ಜನ ವಿಶ್ವಾಸ ಇಲ್ಲ, ಹೆಂಗೆ ಗೆಲ್ಲಕ್ಕಾಗತ್ತೆ? ಅದು ಎಷ್ಟೋ ದೊಡ್ಡ ಅಭ್ಯರ್ಥಿ ಇರಲಿ, ನೋಡಿದ್ದೀರಿ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ದೊಡ್ಡ ಪ್ರಭಾವಿ ನಾಯಕರೆಲ್ಲ ಸೋತಿದ್ದಾರೆ. ಯಾಕೆ? ಜನರು ಅವರನ್ನು ವಿಶ್ವಾಸಕ್ಕೆ ಪಡಲಿಕ್ಕಾಗಲಿಲ್ಲ, ಅದಕ್ಕೆ ಸೋತಿರೋದು. ಮತ್ತು ರಾಜಕೀಯವಾಗಿ ಗೆಲ್ಲೋದು ಸೋಲೋದು ಎಲೆಕ್ಷನಲ್ಲಿ ಇರೋದು ಕಾಮನ್. ಬಟ್ 1 ಟೈಮ್ 2 ಟೈಮ್ 2 ಬಾರಿ 3 ಬಾರಿ ಸೋಲ್ಬೋದು. ಇದು ಸ್ವತಂತ್ರವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಸೋತ್ಕೊಂಡು ಬಂದಿದೆ. ಅದಕ್ಕೆ ಪುನಃ ನಾವು ಏನಿದೆ ಹೊಸ ಸ್ಟ್ರಾಟಜಿ ಹಾಕಲೇಬೇಕು, ಹೊಸ ಮುಖ ಬರಲೇಬೇಕು, ಹೊಸ ಥಾಟ್ ಪ್ರೊಸೆಸ್ ಬರಲೇಬೇಕು, ಹೊಸ ಹುಮ್ಮಸ್ಸಿಂದ ನಾವು ಎಲೆಕ್ಷನ್ ಎದುರಾಳಿ ಮಾಡಬೇಕು. ಫೈಜ್ ಅವ್ರ ಪ್ರಕಾರ ಹೊಸ ಸ್ಟ್ರಾಟಜಿ ಏನಿರುತ್ತೆ? ಈ ಬಾರಿ ಶತಾಯಗತೆ ಗೆಲ್ಲಬೇಕು ಅಂತ ಇದ್ದೀರಿ. ಶತಾಯಗತೆ ಗೆಲ್ಲಬೇಕಂದ್ರೆ 20ರಿಂದ 25 ವರ್ಷದ ಒಂದು ಇತಿಹಾಸವನ್ನು ಈ ಬಾರಿ ಮರುಕಳಿಸುತ್ತೆ ಅಥವಾ ಅದನ್ನು ಅಳಿಸಿ ಗೆಲುವನ್ನು ಸಾಧಿಸುತ್ತೆ ಅನ್ನೋದನ್ನು ಯಾವ ಅಂಶದಲ್ಲಿ ಹೇಳ್ತೀರಿ ನೀವು? ಸ್ಟ್ರಾಟಜಿ ಎಲ್ಲ ನೀವು ಮಾಡಿದ ಮುಖಾಂತರ ಎಲ್ಲರಿಗೂ ಬಹಿರಂಗವಾಗಿ ಡಿಸ್ಕಸ್ ಮಾಡೋಕ್ಕಂತೂ ಬರಲ್ಲ. ಅದು ಆ ಟೈಮ್ನಲ್ಲಿ ಏನಿದೆ ಇಂಪ್ಲಿಮೆಂಟ್ ಮಾಡ್ತಿರ್ತೀವಿ. ಪ್ರಮುಖವಾಗಿ ಎಲ್ಲ ವರ್ಗದ ಜನರು, ಏನೇನು ವಿಭಾಗಗಳು, ಗುಂಪುಗಳು ನೀವೇನು ಹೇಳ್ತಿದ್ದೀರಿ, ಎಲ್ಲರೂ ಸಮೇತ ಅವ್ರು ಎಲ್ಲರನ್ನ ವಿಶ್ವಾಸ ಪಡೆದು ನೀವು ಎಲೆಕ್ಷನ್ಗೆ ಇಳಿಬೇಕು ಫಸ್ಟ್. ಅದೇ ಪ್ರಮುಖವಾಗಿ ನಮ್ಮ ಕಾರ್ಯಕರ್ತರಾದರೆ, ಹಿರಿಯರು ಅದಾರ, ಎಲ್ಲ ಊರಾಗೆ, ಮತ್ತು ಎಲ್ಲ ನಮ್ಮ ಪಕ್ಷದಲ್ಲಿ ಒಂದು 18 ಆಕಾಂಕ್ಷಿಗಳದಾರೆ. ಅವ್ರು ಎಲ್ಲರ ಹತ್ರ ನಾವು ಸಂಪರ್ಕ ಬೆಳೆಸಿ ವಿಶ್ವಾಸದಲ್ಲಿ ಪಡಿಸಿ ಅವ್ರ ಒಟ್ಟಿಗೆ ನೀವು ಎಲೆಕ್ಷನ್ ಮಾಡಿದ್ರೆ ಗೆಲ್ಲಕ್ಕಾಗಲ್ಲ. ಯಾಕಂದರೆ ಯಾವ ಒಬ್ಬ ಈಗ 18 ಕ್ಯಾಂಡಿಡೇಟ್ಸು ಪ್ರಭಾವ ಆಕಾಂಕ್ಷಿಗಳು, ಅವ್ರು ಯಾರ್ಯಾರು ಒಬ್ಬೊಬ್ಬ ಅಪ್ಲಿಕೇಶನ್ ಹಾಕೋರು ಸ್ವಂತ ಏನಾದರೂ ಒಂದು ವರ್ಚಸ್ಸಿದ್ದೇ ಇರ್ಬೋದಲ್ಲ, ಒಂದು ಶಕ್ತಿ ಇರ್ಬೋದಲ್ಲ, ಅವರಿಂದ ಅಷ್ಟು ಜನ ಇದ್ದೇ ಇರ್ತವೆ. ಅವ್ರನ್ನ ಯಾಕೆ ನಾವು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಬೇಕು? ಮಾಡೋಂಗಿಲ್ಲ. ಒಟ್ಟು ಎಲ್ಲರಿಗೂ ನೀವು ಒಟ್ಟಾಗಿ ಒಗ್ಗಟ್ಟಾಗಿ ನೀವು ಎಲೆಕ್ಷನ್ನ ಎದುರಾಳಿ ಚುನಾವಣೆ ಇದು ಮಾಡಿದ್ರೆ ನೀವು ಗೆಲ್ಲಕ್ಕೆ ಸಾಧ್ಯದ. ಆ ಸ್ಟ್ರಾಟಜಿ ಫಸ್ಟು ಎಲ್ಲರೂ ಸಮೀಪ ಒಗ್ಗಟ್ಟಿಗಾಗಿ ಎಲೆಕ್ಷನ್ ಹೋಗೋದಂತ ಅದಂತೂ ಖಚಿತ. ಸರ್, ಫೈನಲಿ ಇವತ್ತು ಕ್ಷೇತ್ರದಲ್ಲಿದ್ದೀರಿ, ಜನರ ಮಧ್ಯೆ ಇದ್ರಿ, ಜನ ಸಂಪರ್ಕದಲ್ಲಿದ್ರಿ, ಏನೆಲ್ಲ ಕೆಲಸಗಳನ್ನು ಹಮ್ಮಿಕೊಂಡಿದ್ರಿ, ಇವತ್ತು ಏನೆಲ್ಲ ಕಾರ್ಯಗಳನ್ನು ನಡೆಸಿದ್ರಿ? ನೋಡಿ, ಈಗಾಗಲೇ ನಾನು ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ಇಲ್ಲಿ ಇರೋದು ಮುಖ್ಯ ಏನು ವಿಷಯಗಳು ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡ್ತೀನಿ. ಸುಮಾರು ನೋಡಿ, ಯುವಕರು ಎಷ್ಟು ಮಟ್ಟಿಗೆ ಯುವಕರಿದ್ದಾರೆ. ಈಗ ಶಾಲೆಗೆ ಹೋಗಿದ್ದಾರೆ, ಎಲ್ಲ ಶಾಲೆಗಳಲ್ಲಿ ಯುವಕರು ಇದ್ದಾರೆ, ಪಡೆಯೋಕ್ಕೆ ತಯಾರಾಗಿದ್ದಾರೆ. ಮೇಸ್ಟ್ರುಗಳಿಲ್ಲ, ಅಲ್ಲಿರೋ ಟೇಬಲ್ ಬೆಂಚು ಸರಿಯಾಗಿರೋಂಥ ಫೆಸಿಲಿಟೀಸ್ಗಳಿಲ್ಲ. ಈಗ ನೀರಿನ ವ್ಯವಸ್ಥೆ, ಅಲ್ಲಿ ನಮ್ಮ ಡ್ಯಾಮ್ ಇದು ಲೇಕು ತುಂಬಕ್ಕೆ ಅಲ್ಲೊಂದು ಪ್ರಶ್ನೆ ನಡೀತಾ ಇದೆ. ಒಂದು ಕಡೆ ಡೈವರ್ಟ್ ಆಡಿ ಡ್ರಿಪ್ ಇರಿಗೇಷನ್ನಲ್ಲಿ ಪಂಪ್ ಸೆಟ್ಟುಗಳು ಆನ್ ಮಾಡ್ತಾ ಇಲ್ಲ ಟೈಮಲ್ಲಿ. ಈಗ ನೀರಿದೆ, ಮಳೆ ಬರ್ತಾ ಇದೆ, ಯಾಕೆ ತುಂಬಿಸೋಕ್ಕೆ ಮಾಡ್ತಾ ಇಲ್ಲ, ಅದು ಡೈವರ್ಟ್ ಆಗ್ತಾ ಇದೆ. ಆ ನೀರು ವಿಷಯ ಪ್ರಮುಖವಾಗಿ ಕುಡಿಯೋಕ್ಕೆ ನೀರು ಇರಬೇಕಲ್ಲ, ಅದಕ್ಕೂ ಗಮನ ಕೊಡ್ತಾ ಇಲ್ಲ. ಇಂಥ ಸುಮಾರು ವಿಷಯಗಳಿದ್ದಾವೆ. ಇದೆಲ್ಲ ಮೂಲಭೂತ ವಿಷಯಗಳು. ಏನು ನಾವು ಜಾಸ್ತಿ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿದ್ದೀವಿ, ಇದು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಾನು ಅರ್ಥ ಮಾಡ್ತಾ ಇರ್ತೀನಿ. ಈಗ ಮೂಲಭೂತ ಶೌಚಾಲಯಗಳು ಕಷ್ಟದಲ್ಲಿದ್ದಾರೆ, ಪರಿಹರಿಸಬೇಕು. ಇದು ಮೂಲಭೂತ ಸೌಲಭ್ಯ. ಮತ್ತು ಮುಖ್ಯಮಂತ್ರಿ ಕ್ಷೇತ್ರ ಆಗಿ ಇಂಥ ಒಂದು ಮೂಲಭೂತ ಸೌಲಭ್ಯ ಪರಿಹಾರ ತರಲಿಲ್ಲ ಅಂದರೆ ನನಗೆ ಆಶ್ಚರ್ಯ. ಇದಿಷ್ಟು CM ಇಬ್ರಾಹಿಂ ಅವರ ಪುತ್ರ CM ಫೈಜ್ ಅವ್ರ ಮಾತು. ಏನಂದರೆ, ಕ್ಷೇತ್ರದಲ್ಲಿ ಸಾಕಷ್ಟು ತಿರುಗಾಡ್ತಿದ್ದಾರೆ, ಕೆಲವು ಪಟ್ಟಿಗಳನ್ನು ಮಾಡ್ಕೋತಾರೆ. ಏನೆಲ್ಲ ಮೂಲಭೂತ ಸೌಕರ್ಯ ಕೊರತೆ ಇದೆ ಅವುಗಳನ್ನೆಲ್ಲ ಪಟ್ಟಿ ಮಾಡ್ಕೋತಿದ್ದಾರೆ. ಎಲ್ಲ ಒಂದು ಕಡೆ ಒಂದಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು ಬೆಂಗಳೂರು ಸುತ್ತಾ ಇದ್ದರೆ CM ಫೈಜ್ ಅವರು ಕ್ಷೇತ್ರವನ್ನು ಸುತ್ತಾಡ್ತಾ ಇದ್ದಾರೆ. ಈ ಪೈಕಿ ಜನರು ಮುಂದಿನ ದಿನಗಳಲ್ಲಿ ಯಾವುದಕ್ಕೆ ಮಣೆ ಹಾಕ್ತಾರೆ, ಯಾರ ಕಡೆ ಒಲವನ್ನು ತೋರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.